ಅಂಬೇಡ್ಕರ್ ಅವರೇ, ನಿಮ್ಮದೇ ಹುಕುಮತ್ ನಡಿಬೇಕು. ಯಾರು ಏನೋ ಮಾಡಲಿ ಏನೋ ಕಿತ್ಕೊಳಕ್ಕಾಗಲ್ಲ. ಏನು ಗುರು ಹೆಸ್ಲಾಡುತ್ತರು, ಒಂದೇ ಮಾತು, ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಏನು ಮಾತಾಡ್ತಾನಿಲ್ಲ, ಮೊಹಬ್ಬತ್ ಆಗ್ಬಿಡತ್ತ ಅಂದ್ಬಿಟ್ಟ. ಎಣ್ಣೆ ಜೊತೆ ನೀರು ಸೇರಿಸಿ ಹಾಕ್ಬೇಕು. ಇದ್ರದ್ದು ಓನರ್ ನಮ್ಮ ಫ್ರೆಂಡೇ, ತೆಗ್ಬಿಡ್ತಾರೆ ಇವರಿಗೆ. ಯಾಕಣ ನೋವು ನೋವು ನೋವು. अस्सलाम वालेकुम। आवाम से आजीज़ाना गुजारिश है, कर्नाटक का कोला डिस्ट्रिक्ट बंगारपेट टाउन डॉक्टर BR अम्बेडकर रस्ते से हजरत बोल रही। ಸೊ ಆಲ್ರೆಡಿ ಗೈಸ್ ವೆದರ್ ಏನೋ ಚೇಂಜ್ ಆಗ್ತೈತೆ. ನಮ್ಮ ಮಳೆ ಬಿಲೆ ಕಾಣಿಸ್ತೈತೆ. ನಮ್ಮ ನೋಡಿ NS 200 ಹನಿ ಐತೆ, RX 135 ಸಾರಿ RXZ. ಇದರಲ್ಲಿ ಇದು ನನ್ನ ತಮ್ಮಂದಿದು. ರೌಂಡ್ ಹೊಡೆಯೋಣ ಅಂದ್ಬಿಟ್ಟು ಎತ್ತಾ ಇದ್ದೀನಿ. ಸಖತ್ತಾಗೈತೆ ಬಿಟ್ಟು. ತಿರ್ಗಾ ನೋಡೋಣ, ನಾನು ಓಡಿಸ್ತಿದ್ದೀನಿ. ಫ್ಯೂಲ್ ಬೇರೆ ಹಾಕ್ಸ್ಬೇಕು ಇದಕ್ಕೆ. ಎಷ್ಟಾಗ್ರೆ ಕೂಡ ಕಡಿಮೆ. ಏನು ಹೇಳ್ತೀರಾ? ಇಲ್ಲಿ ನೋಡಿ ನಮ್ಮ ಬೇಬಿ. Okay, alright, hey guys, welcome to my another vlog. This is Luqman Sharif. So ಹೇಗಿದ್ದೀರಾ ಗೈಸ್? ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಲ್ಲಿದ್ದೆ, ವೀಡಿಯೋಸ್ ಬರ್ತಾನೆ ಇದ್ದಿಲ್ಲ. ನಾನು ಫನ್ನಿ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಇರ್ತೀನಿ. ಇನ್ನೊಂದೇನೆಂದರೆ ವಾರಕ್ಕೆ ಒಂದು ದಿವಸ ವೀಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ ಬ್ಲಾಗು. ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಖುಷಿ, ಮಾಡೋಣ ವೀಡಿಯೋ ಅಂದ್ಬಿಟ್ಟು. ಏನು ಹೇಳ್ತೀರಾ ಗೈಸ್? ಇದರಲ್ಲಿ ಫ್ಯೂಲ್ ಇಲ್ಲ ಏನು? ಯಾಕಣ ನೋವು ನೋವು ನೋವು. ಇವತ್ತು ನಾನು ಹೋಗ್ತಾ ಇರೋದು ಬಂಗಾರಪೇಟೆ ರೋಡು. ಬಂಗಾರಪೇಟೆವರೆಗೂ ಹೋಗಲ್ಲ, ಯಾಕಂದರೆ ಸುಮ್ಮನೆ ಟ್ರೈಲ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇರೋದು. ಕೃಷ್ಣವರಮ್ಮು ಇಲ್ಲಾಂದರೆ ಎಲ್ಲ ನೋಡ್ಬಿಟ್ಟು ಬರೋಣ. ಎಲ್ವರೆಗೂ ಹೋಗುತ್ತೋ ಅಲ್ಲಿವರೆಗೂ ನನ್ನ ಮೂಡ್ ಎಲ್ವರೆಗೂ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಹೋಗ್ಬಿಟ್ಟು ಬರೋಣ. ಏನಂದರೆ ವೆದರ್ ಬೇರೆ ಚೇಂಜ್ ಆಗಿದೆ, ಮೂಡಿಲ್ಲ ಓಡ್ಸೋಕ್ಕೆ. ಆದರೂ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಅಪ್ಡೇಟ್ ಕೊಡ್ತಾ ಇರಬೇಕಲ್ಲ ಗುರು. ಇನ್ನೂ ಬೇರೆ ಏನಂದರೆ ಬ್ಯುಸಿ ಇದ್ದೆ ನಾನು. ಏನಂದರೆ ಬ್ಯುಸಿ, ರೀಸೆಂಟ್ಲಿ ನಿಮ್ಮ ಹಬ್ಬ ಬೇರೆ ಬಂದಿತ್ತಲ್ಲ, ಯುಗಾದಿ. ನಮ್ಮ ಹಬ್ಬ ಕೂಡ ಒಂದೇ ಬಂದುಬಿಟ್ಟಿತ್ತು. ಅದಕ್ಕೆ ನಮ್ಮ ಹಬ್ಬ ನಿಮ್ಮ ಹಬ್ಬ ಎಲ್ಲ ಸೇರಿಸಿ ಯುಗಾದಿಗೆ ಸ್ವಲ್ಪ ಬಿಸ್ನೆಸ್ ನಡೆಯುತ್ತೆ. ಏನಂದರೆ ಅದು ಸ್ವಲ್ಪ ನಡೆಯೋ ಟೈಮಲ್ಲಿ ನಾವು ಇದೆಲ್ಲ ಮಾಡ್ಕೊಂಡಿರೋಕ್ಕೆ ನಮ್ಗಾಗಲ್ಲ. ನಮ್ಮ ಅಪ್ಪ ಚಪ್ಪಲಿ ತಗೊಂಡು ಹಾಕ್ಬಿಡ್ತಾರೆ, ಆಮೇಲೆ ಗೊತ್ತಲ್ಲ ಎಲ್ಲರಪ್ಪ ಹೆಂಗೆ ಹೊಡಿತಾರೆ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಬ್ಲಾಗ್ ಬೇಡಪ್ಪ, ಫಸ್ಟು ಅಂಗಡಿದು ನೋಡೋಣ. ನಮ್ಮ ಮೀನು ಅಂಗಡಿ ಗೊತ್ತಲ್ಲ ನಿಮಗೆಲ್ಲ, ವೀಡಿಯೋಸ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಬೇಕಾದರೆ ಪ್ರೂಫ್ ಕೂಡ ಕೊಡ್ತೀನಿ, ಹೋಗಿ ರೀಲ್ಸಲ್ಲಿ ನೋಡ್ರಿ ಬೇಕಾದರೆ. ಆ್ಯಂಡ್ ಬೀಟ್ ಸಖತ್ತಾಗಿ ಬರ್ತಾಯಿದೆ ಗುರು. ಇದರಲ್ಲಿ ಓವರ್ ಇಕ್ಕಿದ್ದಾನೆ ಬೀಟು. ನಾನು ಕೂಡ ನೋಡ್ತಾ ಇದ್ದೀನಿ ಒಂದು RX ಇಸ್ಕೊಳ್ಳೋಣ ಅಂದ್ಬಿಟ್ಟು. ನೀವೇನು ಹೇಳ್ತೀರಾ? ಅದು ಆಲ್ರೆಡಿ ನನ್ನ ತಮ್ಮನ ಕೇಳಿದೆ, ಇದು 2.5 ಲಕ್ಷ ಹೇಳ್ತಾ ಇದ್ದಾನೆ. ಅಪ್ಪ ನಿನ್ನ ಬೈಕ್ ನೀನೇ ಇಟ್ಕೋಪ್ಪ, ಯಾವ್ದಾನ ಒಂದು RX 135 RX ಯಾವ್ದಾನ ಒಂದು ಇಸ್ಕೊತೀನಿ ನಾನು. ಇದು RXZ ಅಂದ್ಬಿಟ್ಟಿದ್ದು, ಅದಕ್ಕೆ ಇಲ್ಲಿ ನಿಲ್ಲಿಸ್ತೀನಿ ಬನ್ನಿರಿ, ನಿಮ್ಗೆ ನೋಡ್ತೀನಿ ಬೈಕು. ಇದು ನಮ್ಮ ಊರದ ಬ್ರಿಡ್ಜ್, ಮಾಕಿ ಕಿರ್ಕಿ ನೈಸ್ ರೋಡ್. ಇದು ಅಬ್ಜಿ ಘಾಟ್ಲು. ಸಖತ್ತಾಗಿ ಕಾಣಿಸ್ತೈತಲ್ಲ, ಬೀಟ್ ಬೇರೆ ಚೆನ್ನಾಗೈತೆ. ಇದರಲ್ಲಿ ಇದರಲ್ಲಿ ಇಂಜಿನ್ ಕೆಲಸ ಬೇರೆ ಮಾಡಿಸಿದ್ದಾನೆ ಇವನು. ಇವಾಗ ರೀಸೆಂಟ್ಲಿ ಒಂದು 2 ವಾರ ಆಯಿತು ಇಂಜಿನ್ ಕೆಲಸ ಮಾಡಿ. ನಂಬರ್ ಪ್ಲೇಟ್ ಗಾಯಬಾಗಿದೆ, ಯಾಕಂದರೆ AP ಇದು ಬೈಕ್ ಇದು. ಬೇರೆ ಏನಂದರೆ ನಡೀರಿ ಹೋಗೋಣ, ಜಾಸ್ತಿ ಹೊತ್ತು ನಿಲ್ಕೊಬಾರ್ದು. ಯಾಕಂದರೆ ಮೊಹಬ್ಬತ್ತಿಂದ ಮಳೆ ಬೀಳುತ್ತೆ, 3 ಅಪ್ಸೈಡ್ ಆಗಿಬಿಡುತ್ತೆ. ಅದ್ರ ಮುಂಚೆ ಹೊಟ್ಟೋಗ್ಬಿಡುತ್ತೆ, ಅದ್ರ ಮುಂಚೆ ಹೋಗ್ಬಿಟ್ಟು ಬರ್ಬಿಡ್ಬೇಕು. ಏನು ಹೇಳ್ತೀರಾ? रख पॉकेट में घोड़े को लगाम. Guys, just enjoy this sound guys. ಅಷ್ಟೇ ಹೇಳೋದು, ಎಂಜಾಯ್ ಮಾಡ್ರಿ ಈ ಸೌಂಡ್ಗೆ. ಸ್ವಲ್ಪ ಬೀಟ್ ಕೊಡ್ತೀನಿ.
ನಿನ್ನೆ ಒಂದು ಬ್ಲಾಗ್ ಮಾಡಿದ್ರೆ ಅದು ಡಿಲೀಟ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು RX ಎಲ್ಲ ಮಾಡಿದ್ದು ತುಂಬ 3 ಎಪಿಸೋಡ್ ಆಗಿತ್ತು. ತಿರ್ಗಾ ನಾನು ಬಿಟ್ಟು ಅದು ಹೊಟ್ಟೋದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ತಿರ್ಗಾ ಮಾಡ್ತಾ ಇರೋದು. ಬನ್ರಿ ಫಸ್ಟ್ ಫ್ಯೂಲ್ ಹಾಕ್ಕೊಳ್ಳೋಣ, ಆಮೇಲೆ ನೋಡೋಣ ಏನೈತೆ ಕೆಲಸ. ಏನು ಹೇಳ್ತೀರಾ? ಇದಕ್ಕೆ ಎಣ್ಣೆ ಕುಡಿಸ್ಬೇಕು, ಅವಾಗ್ಲೇ ಬರೋದು. ಯಪ್ಪ, ಇದಕ್ಕೆ ನ್ಯೂಟ್ರಲ್ ಮಾಡೋದು ತುಂಬ ಕಷ್ಟ. ತಗೊಳ್ಳಿ 210 ಪೆಟ್ರೋಲು, 2 ಪ್ಯಾಕೆಟು ಆಯಲ್ಲು, ಎಣ್ಣೆ ಜೊತೆ ನೀರು ಸೇರಿಸಿ ಹಾಕ್ಬೇಕು. ಆಗೈತಪ್ಪ, 0 ಆಗಿದೆ. ಸ್ಕ್ಯಾಮ್ ಮಾಡಿಬಿಡ್ತಾರಪ್ಪ ಇವ್ರು ಮಾಡಲ್ಲ, ಯಾಕಂದ್ರೆ ನಾವು ಇಲ್ಲೇ ಹಾಕ್ಸ್ಕೊಳೋದು. ಇದ್ರದ್ದು ಓನರ್ ನಮ್ಮ ಫ್ರೆಂಡೇ, ತೆಗ್ಬಿಡ್ತಾರೆ ಇವರಿಗೆ ಅಂತ ಮ್ಯಾಫಿ ಅಂತ ಕುಲ್ಲಿ. ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ. ಅಣ್ಣ, ಎಣ್ಣೆದಲ್ಲಿ ನೀರು ಮಿಕ್ಸ್ ಮಾಡ್ತೀರಾ? ಅದೇ ಹಾಕ್ತಾರ ಅದಲ್ಲಿ ಸೀನು, ಇಲ್ಲಾಂದ್ರೆ ಓಡಲ್ಲ ಇದು. ಇಂಜಿನ್ ಕೆಲಸ ಬಂದ್ಬಿಡತ್ತೆ. ಪೆಟ್ರೋಲ್ ವಾಸನೆ ಸಖತ್ತಾಗಿ ಬರುತ್ತೆ. ಕುಡಿಬಿಡ್ಬೇಕನ್ನತ್ತ ಹಂಗೆ. ಕುಡ್ದಿದ್ದೀರಣ್ಣ? ಯಾವಾಗ? ಜಾಸ್ತಿ ಸಿಕ್ಕಿತಣ್ಣ? ಏನು ಮಾತಾಡ್ತಾನೆ ಇಲ್ಲ, ಮೊಹಬ್ಬತ್ ಆಗ್ಬಿಡತ್ತ ಅಂದ್ಬಿಟ್ಟ. ರೆಡಿ ಗೈಸ್. ಫೈನಲಿ ಪೆಟ್ರೋಲ್ ಹಾಕ್ಕೊಂಡು ಇವಾಗ 7 ಗಣ ಹೋಗ್ಬೋದು. ಏನಂದ್ರೆ ಪೆಟ್ರೋಲ್ ತುಂಬ ಕುಡಿಯತ್ತಿದ್ದು. राम चाहे नीला चाहे राम, दोनों को राम चाहे नीला क्या काम. ಹೆಂಗಿತ್ತು ಸಾಂಗ್? राम चाहे ಯಾಕಣ್ಣ ಹಂಗ್ ನೋಡ್ತಾ ಇದ್ದೀರಾ? RX 135 ಇದು, RX Z ಅಣ್ಣ ಇದು. ವಿಲಿಗರು ಬಸ್ ಕೆಳಗಡೆ ಬಿಷಾನ ಆಗ್ಬಿಡ್ತಾ ಇದ್ದು ಇವಾಗ. ಹೆಣ್ಣುಡಿಗೆ ಅಣ್ಣ, ಹೆಣ್ಣುಡಿಗೆ ಆಂಟಿ ಗೈಸ್. ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವ್ರು ಇರ್ತಾರೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದ್ರದ್ದು ಎನಿಮೀಸ್ ಅವರು ನೋಡದೆ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಗುರು ಎಸ್ ನೋಡಿರ್ತಿರು ಅನ್ನೋದು. ಗೋಮಾತಾಯಿ ಅಡ್ಡ ಬಂದ್ಬಿಡ್ತು. ರಿಯಾಕ್ಷನ್ ನೋಡ್ರಿ ಗಾಯ್ಸ್, ಹೆಂಗ್ ಬರ್ತೈತೆ. See this reaction guys. Oh my god, what the fuck dude. ಓಯ್ ಪೊಲೀಸ್ ಅವ್ರು ಏನಾರ ಫಾಲೋ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಸೀದಾ ಹೋಗ್ಬಿಟ್ಟು ಎಲ್ಲನ ಆಫ್ ಮಾಡಿಬಿಟ್ಟು ಸಿಗರೇಟ್ ಕುಡ್ಕೊಂಡು ಹೋಗ್ಬಿಡು ಅಷ್ಟೇ. ಮಾಕಿ ಕಿರಿಕಿರಿ ML ಅವ್ರು ಹೋಗ್ತಾರೆ, MLನೇ ಇಲ್ಲ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ RX 135 ಇಸ್ಕೊಂಡು ವೀಲಿಂಗ್ ಹೊಡಿಯೋಕ್ಕೆ. ನಾನು ವೀಲರ್. ನಾನು ಒಂದು ಜಮಾನದಲ್ಲಿ ಎಷ್ಟು ಕಿಲೋಮೀಟ್ರ್ ಹೊಡಿತಾ ಇದ್ದೆ ಗೊತ್ತಾ? ನಮ್ಮ ಬೇತ್ಮಂಗಲದಿಂದ ಕೋಲಾರವರೆಗೂ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದೆ ನಾನು. ಪೊಲೀಸವರು ಪ್ರೆಸ್ ಹೋಗ್ತಾ ಇತ್ತಪ್ಪು, ಟಿಕಾ ಮುಚ್ಕೊಂಡು ಏನಾರ ನಿಲ್ಲಿಸ್ಬಿಡೋಣ.
ನೋಡ್ರಿ ಮುಂದ್ಗಡೆ ಏನು ಹೋಗ್ತಾ ಇದೆ, RTO. ಬಾಕಿ ಕಿರಿಕಿರಿ ಇಟ್ಕೊಂಡ್ರೆ ಇಲ್ಲ, ಡೈರೆಕ್ಟ್ ಸೀಸ್ ಇದು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಓಡ್ಸೋಣ ಇರ್ರಿ, ಕ್ಲೀನಾಗಿ ಆಗಿದ್ದು. ಓ ಮಾಷಾಲ್ಲ, ಹೇ ಮಾಷಾಲ್ಲ ಅಂದ್ಬಿಟ್ಟು ಒಂದು ಇದು ಹಾಕ್ಬೇಕು. ನೆನ್ನೆ ಇಲ್ಲ ಮೊನ್ನೆ ಬಂಗಾರಪೇಟೆ ಮಾಮೂ ಸಿಕ್ಕಿದ್ರು, ಆ ವಿಡಿಯೋ ಕೂಡ ಹಾಕ್ತೀನಿ. ನಂದು ಇಂಗ್ಲೀಷ್ ಇಷ್ಟು ಚೆನ್ನಾಗಿ ಐತೆ, ಅದು ಕಿಪ್ಪಿ ಕೀರ್ತಿ ಮಾತಾಡ್ತಿರಲ್ಲ ಅಂತ ಐತೆ ನಂದು. ಡಿಪ್ರೆಷನ್ ಅಂತಾರೆ ಅವರು, ಡಿಕ್ರೇಷನ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ. ನಿಮ್ಮದು ಇಂಗ್ಲೀಷು ಬಟ್ರೋಲ್ ಇಂಗ್ಲೀಷು, ನಮ್ಮದು ಇಂಗ್ಲೀಷು ಡಿಫ್ರೆಂಟು. ಯು ಡೋಂಟ್ ನೋ ಇಂಗ್ಲೀಷ್, ಐ ನೋ ಇಂಗ್ಲೀಷ್. ವಾಟ್ ಟು ಡೂ ಐ ಆಮ್, ವಾಟ್ ಟು ಡೂ ಯು. ಯು ಬ್ಲಡಿ ಫಕಿಂಗ್ ಬಾಯ್ಸ್ ಆ್ಯಂಡ್ love you sisters. You take you all mohabbat. What you say, this line is so good. Okay? Yeah, done. Comment me done. ಹೇಳ್ಬೇಕು ಎಲ್ಲರೂ. ಡಾಕ್ಟರ್ ಅಂಬೇಡ್ಕರ್ ಅವರೇ, ನಿಮ್ಮದೇ ಹುಕುಮತ್ ನಡಿಬೇಕು. ಯಾರು ಏನೋ ಮಾಡಲಿ, ಏನೋ ಕಿತ್ಕೊಳಕ್ಕಾಗಲ್ಲ. ಏನು ಗುರು ಹೆಸ್ಲಾಡ್ತರು, ಒಂದೇ ಮಾತು, ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಮಕ್ಕಿ ಕಿರಿಕಿರಿ ಯಾರು ಮಾತಾಡೋ ಅಷ್ಟೇ ಇಲ್ಲ. ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಏನು ಹೇಳೋಕ್ಕಾಗತ್ತೆ ಗುರು. ಅವ್ರು ಬರೆದಿದ್ದು, ಅವರು ಏನು ಹೇಳಿದ್ದಾರೆ ಅದೇ ರೂಲ್ಸು. ಯಾರು ಬಂದು ರೂಲ್ಸ್ ಏನು ಚೇಂಜ್ ಮಾಡ್ತಾರೆ, ಏನು ಆಗತ್ತೆ, ಏನೋ ಆಗಲ್ಲ. ಅವ್ರು ಇಲ್ಲಿ ನೋಡ್ರಿ, ಅಂಬೇಡ್ಕರ್ ಅವ್ರ ಫ್ಲ್ಯಾಗ್ಸು ಹೆಂಗೆ ಮಾದೇ ಹವಾ ಅಂತ. ಎನಿಮಿಗರು ಓಫೋ ಇಲ್ಲಿ ನೋಡ್ರಿ. ಎನಿಮಿ ಇದಾರಮ್ಮ, ನಾನು ಎಸ್ಕೇಪ್. ನೀವೆಲ್ಲಂದ ನಾವು ಹೋಗ್ರಿ. ಫಸ್ಟು ನಾನು ಇಲ್ಲಿಂದ ಹೊಡ್ತೀನಿ. ಇದು ನನ್ನ ಅಮ್ಮಂದಿದ್ದು, ನನಗೆ ಗೊತ್ತು 100% ಅವ್ರು ಫಾಲೋ ಮಾಡ್ತಾರೆ. ಆದರೂ ನಾನು ಸಿಗಲ್ಲ ಗುರು. ಇವಾಗ ನೀವೇನೋ ಮಾಡ್ಕೊಡ್ರಿ. ಆಗ ನಾನು ನೋಡ್ತಾ ಇರೋದು ಇವಾಗ. ಅವಾಗ ಎಲ್ಲ ಐತೆ, ಆದರೂ ಏನು ಭಯ ಹೇಳ್ರಿ, ಸೈಲೆನ್ಸರ್ ಸೌಂಡ್ ಜಾಸ್ತಿ ಕಿತ್ಕೊಂತಾರೆ ಕಾಸು. ಅದಕ್ಕೆ ಓಕೆ, ಆಲ್ರೈಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್ ನೀವು ವಾಚ್ ಮಾಡೋದಕ್ಕೆ. ಯಾಕಂದರೆ ಟೈಮ್ ಈಸ್ ಸೋ ಇಂಪಾರ್ಟೆಂಟ್. ಆದರೂ ಆ ಟೈಮ್ ನನಗೆ ಮಿಸ್ ಮಾಡಿ ನಮ್ಮ ಬ್ಲಾಗ್ ನೋಡಿದ್ದೀರ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿರ್ಬೋದು ನಿಮಗೆಲ್ಲ. ಹಂಗೆ ಒಂದೊಂದು ಲೈಕ್, ಒಂದು ಕಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋ ಚೆನ್ನಾಗಿ ಕಾಣಿಸಿದ್ರೆ ಶೇರ್ ಕೂಡ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಗೈಸ್ ಬಾಯ್, ಟೇಕ್ ಕೇರ್, ಲವ್ ಯು, ಸ್ವೀಟ್ ಹಾರ್ಟ್, ಬಾಯ್ ಡಾರ್ಲಿಂಗ್ಸ್, ಬಾಯ್.